ಹೆಸರಿಗೆ ಮಾತ್ರ ಐಬಿ ಆದ್ರೆ ಅಕ್ರಮ ಚಟುವಟಿಕೆಯ ಕೇಂದ್ರ ಆಗಿಬಿಟ್ಟಿದೆ. ಹೆಸರಿಗೆ ಮಾತ್ರ ಇದು ಐಬಿ, ಹೇಳಲಿಕ್ಕೆ ಐಬಿ, ಆದ್ರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ಅಕ್ರಮ ಚಟುವಟಿಕೆಗಳ ಕೇಂದ್ರ ಆಗಿದೆ. ಸರ್ಕಾರಿ ಸಂಬಳ ಅಧಿಕಾರಿಗಳ ಮಾತ್ರ ಕೆಲಸ ಮಾಡಲ್ಲ. ಅಕ್ರಮ ಚಟುವಟಿಕೆ ತಾಣವಾದ ಪ್ರವಾಸಿ ಮಂದಿರ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಪ್ರವಾಸಿ ಮಂದಿರ ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ. ಲೋಕೋಪಯೋಗಿ ಇಲಾಖೆಗೆ ಸೇರಿದ ಸರ್ಕಾರಿ ಐಬಿ ನಿರ್ವಹಣೆ ಇಲ್ಲ, ಅಕ್ರಮ ಚಟುವಟಿಕೆ ಕೇಂದ್ರ. ಅಧಿಕಾರಿಗಳು ಕಚೇರಿ ಬಿಟ್ಟು ಆಚೆಯೇ ಬರಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರಿಗೆ ಸರ್ಕಾರಿ ಸಂಬಳ ಸಿಕ್ಕರೆ ಸಾಕು. ಯಾರು ಏನ್ ಮಾಡಿದ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ಏನಾಗಬೇಕಿದೆ ಅವ್ರಿಗೆ? ಹೆಸರಿಗೆ ಮಾತ್ರ ಅದು ಐಬಿ ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಕುಡುಕರ ತಾಣ ಆಗ್ಬಿಟ್ಟಿದೆ. ಅಲ್ಲಿನ ಗಮನಿಸ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಧಿಕಾರಿಗಳು ಅಂತ. ಅಲ್ಲಿ ಹೋಗ್ಲಿಕ್ಕೆ ನಮಗೆ ಅಯ್ಯೋ ಹೋಗ್ಬೇಕಾ ಆ ಜಾಗಕ್ಕೆ ಅಂತ ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ಅಸಹ್ಯ ಆಗಬೇಕು, ಹಂಗಾಗಿದೆ ಅಲ್ಲಿ ಪರಿಸ್ಥಿತಿ. ಲೋಕೋಪಯೋಗಿ ಇಲಾಖೆಗೆ ಸೇರಿದ ಸರ್ಕಾರಿ ಐಬಿಯ ಪರಿಸ್ಥಿತಿ ಇದು. ಪುಂಡ ಪೋಖ್ರಿಗಳ ತಾಣ ಆಗಿಬಿಟ್ಟಿದೆ. ಅಕ್ರಮ ಚಟುವಟಿಕೆಗಳ ತಾಣ ಯಾವುದು ಅಂತಂದ್ರೆ ಈ ಒಂದು ಐಬಿ ಅಡ್ರೆಸ್ ಕೊಡಬಹುದು. ಅಷ್ಟರ ಮಟ್ಟಿಗೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಆದರೂ ಕೂಡ ಅಧಿಕಾರಿಗಳಿಗೆ ಇದು ಬೇಕಾಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಆಡಿದ್ದೇ ಆಟ, ಮಾಡಿದ್ದೇ ಕೆಲಸ. ಅವ್ರನ್ನ ಯಾರು ಕೂಡ ಪ್ರಶ್ನೆ ಮಾಡಂಗಿಲ್ಲ, ಹೇಳಂಗಿಲ್ಲ, ಕೇಳಂಗಿಲ್ಲ. ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ, ಸುಮ್ಮನೆ ಇರಬೇಕು. ಯಾರು ಕೂಡ ಪ್ರಶ್ನೆ ಕೂಡ ಮಾಡಂಗಿಲ್ಲ. ಅವ್ರಿಗೆ ಸರ್ಕಾರಿ ಸಂಬಳ ಸಿಕ್ಕರೆ ಸಾಕು. ಸರ್ಕಾರಿ ಸಂಬಳ ಕೊಡ್ತಾ ಇದ್ದಾರೆ, ಇನ್ನೇನು ಬೇಕಿದೆ ಅವ್ರಿಗೆ? ಯಾರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ಏನಾಗಬೇಕಾಗಿದೆ? ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಐಬಿ ಅಲ್ವಾ? ಸರ್ಕಾರನೇ ಬಂದನ್ನು ಸರಿ ಮಾಡಬೇಕು. ಅಧಿಕಾರಿಗಳು ಸುಮ್ಮನೆ ಇದ್ದಾರೆ ಅಷ್ಟೇ. ಇಲ್ಲಿ ಹೆಸರಿಗೆ ಮಾತ್ರ ಅಧಿಕಾರಿಗಳಿರೋದು. ಸರ್ಕಾರಿ ಸಂಬಳ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ಬೇಕು ತಿಂಗಳಿಗೆ, ಇಲ್ಲ ಅಂತಂದರೆ ಅವ್ರಿಗೆ ಬಹಳ ಕಷ್ಟ ಆಗಿಬಿಡುತ್ತೆ. ಈ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಪುಂಡ ಪೋಖ್ರಿಗಳ ತಾಣ ಆಗಿದೆ. ಇಷ್ಟರ ಮಟ್ಟಿಗೆ ಅಧಿಕಾರಿಗಳು ಕೇರ್ಲೆಸ್ ಮಾಡ್ತಾರೆ. ಲೋಕೋಪಯೋಗಿ ಇಲಾಖೆಗೆ ಸೇರುವಂತಹ ಐಬಿ ಅದು ಪ್ರವಾಸಿ ಮಂದಿರ ಅಕ್ರಮ ಚಟುವಟಿಕೆಗಳ ಕೇಂದ್ರ ಆಗಿದೆ. ಅಕ್ರಮ ಚಟುವಟಿಕೆಗಳಿಗೆ ಅಡ್ರೆಸ್ ಏನು ಅಂತಂದರೆ ಒಂದು ಐಬಿ ಅಡ್ರೆಸ್ ಕೊಡಬಹುದು.